ತುಂಬ ಖುಷಿ ಆಗ್ತೈತೆ. ಇಂಡಿಯಾ ಮ್ಯಾಚ್ ಮೊನ್ನೆ ಗೆದ್ದಿದ್ದು ನೋಡಿದ್ರೆ ನಮಗೆ ವಿರಾಟ್ ಕೊಹ್ಲಿ 100 ಮಾಡ್ಕೋಬೇಕಿತ್ತು. ಯಾಕಂದರೆ ಲಾಸ್ಟ್ ಅವ್ರದ್ದು ಈ ಸಲ ICC. ಇವಾಗ ವಿರಾಟ್ ಕೊಹ್ಲಿ 100 ಮಾಡಿ ಗೆದ್ದರೆ ನಮ್ಗೆ ಇನ್ನೂ ತುಂಬ ಖುಷಿ ಆಗ್ತೈತಿ. ಮೊನ್ನೆ ಲಾಸ್ಟ್ ಟೈಮ್ ರೋಹಿತ್ ಶರ್ಮಾ ಸ್ವಲ್ಪ ಅಷ್ಟು ಚೆನ್ನಾಗಿ ಆಡಲಿಲ್ಲ. ಈ ಸರ್ತಿ ರೋಹಿತ್ ಶರ್ಮಾ ಕೂಡ ಚೆನ್ನಾಗಿ ಆಡ್ಬೇಕಂತ ಭಾಳ ಖುಷಿಯಿಂದ ಹೇಳ್ತೀನಿ. ನಮಗೆ ಹಾರ್ದಿಕ್ ಪಾಂಡ್ಯ ಅಂದರೆ ತುಂಬ ಲೈಕು. ರೋಹಿತ್ ಶರ್ಮಾ ಅಂದರೆ ಅವರು ಕೂಡ ತುಂಬ ಇಷ್ಟ. ಹೇಳ್ಬೇಕಂದ್ರೆ ಇಂಡಿಯಾ ಪ್ಲೇಯರ್ಸ್ ಎಲ್ಲರೂ ಇಷ್ಟ ನಮಗೆ. ಇಂಡಿಯಾ ಗೆದ್ದರೆ ತುಂಬ ಖುಷಿ ಈ ಸರ್ತಿ. ನ್ಯೂಜಿಲೆಂಡ್ ಟಾಪ್ ಟೀಮು ಟಫ್ ಫೈಟ್ ಆಗುತ್ತೆ ಅಂತಾರೆ, ಒಂದು ಸೈಡ್ ಹೊಡಿತಾರೆ. ಇಲ್ಲ, ನಾವು ಇಂಡಿಯಾದಾಗಿದ್ದು ನಮ್ಮ ಇಂಡಿಯಾ ಅಪೋಸಿಟ್ ಯಾವುದೇ ಬರಲಿ ಅದನ್ನ ಟಾಪ್ ಟೀಮ್ ಅಂತ ಹೇಳ್ಬಾರ್ದು. ನಾವು ನಮ್ಮದೇ ಟಾಪ್ ಟೀಮ್, ಹಂಗಾಗಿ ಇಂಡಿಯಾನೇ ಗೆಲ್ಲುತ್ತೆ. ಯಾರು ಚೆನ್ನಾಗಿ ಆಡ್ಬೋದು ಅವತ್ತು ಮ್ಯಾಚ್? ಯಾರು ರೋಹಿತ್ ಶರ್ಮಾ ಚೆನ್ನಾಗಿ ಆಡ್ಬೋದು ಪಕ್ಕ. ಯಾಕಂದರೆ ಲಾಸ್ಟ್ ಟೈಮ್ ಮ್ಯಾಚ್ ಆಡಲಿಲ್ಲ ಅವರು. ಈ ಸರ್ತಿ ಫೈನಲ್ ಅಲ್ಲ, ಪಕ್ಕ ಫಾಸ್ಟೆಸ್ಟ್ 50 ಮಾಡ್ತಾರೆ. ಬ್ಯಾಟಿಂಗ್ ಆಡಿದ್ರೆ ಚಲೋ, ಫಸ್ಟ್ಗೆ ಏನು ಚೇಜಿಂಗ್ ಮಾಡಿದ್ರೆ ಚಲೋ? ಚೇಜಿಂಗ್ ಮಾಡಿದ್ರೆ ಚಲೋ. ಚೇಜಿಂಗ್ ಮಾಡಿದ್ನಂದ್ರೆ ನಮಗೆ ಸ್ಕೋರ್ ಏನಂತ ಗೊತ್ತಾಗ್ಬಿಡ್ತು. ಅವಾಗ ರೋಹಿತ್ ಶರ್ಮಾ 50 ಹೊಡಿಬೇಕಾ 100 ಹೊಡಿಬೇಕಾ ಅವಾಗ ತಲೆ ಕೆಟ್ಕೊಂಡು ಅವ್ರು ಆಡ್ತಾರೆ ನೀಟಾಗಿ. ಅದಕ್ಕೆ ಗೆಲ್ಲುತ್ತೆ ಪಕ್ಕ, 100% ಗೆಲ್ಲುತ್ತೆ. ಅವತ್ತು ಸೆಲೆಬ್ರೇಷನ್ ನಾವು ಇಲ್ಲಿ ಮಾಡೇ ಮಾಡ್ತೀವಿ ಇದೇ ಜಾಗದಲ್ಲಿ. ಜೈ ಇಂಡಿಯಾ! ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಬ್ಯಾಟಿಂಗ್ ಆರ್ಡ್ರಲ್ಲಿ ಹೋದ್ರೆಗಿನ ವಿರಾಟ್ ಕೊಹ್ಲಿ ಒಂದು ಮ್ಯಾಚ್ ಏನು ಆಡಲಿಲ್ಲ. ಬ್ಯಾಕ್ ಟು ಬ್ಯಾಕ್ ಒಂದು 84 ಒಂದು 100 ಹೊಡೆದಿದ್ದಾರೆ. ನಾಳೆ ಎಕ್ಸ್ಪೆಕ್ಟೇಷನ್ ಏನಿಲ್ಲ, ವಿರಾಟ್ ಕೊಹ್ಲಿ ಮತ್ತೆ ಸೆಂಚುರಿ ಆಗುತ್ತೆ, ಇಂಡಿಯಾ ಕಪ್ ತೊಗೊತೈತೆ. ಯಾಕಂದರೆ ಆಸ್ಟ್ರೇಲಿಯಾ ಮೇಲೆ ಎಲ್ಲರ ಎಕ್ಸ್ಪೆಕ್ಟೇಷನ್ ಏನಿತ್ತು, ಆಸ್ಟ್ರೇಲಿಯಾ ಮೇಲೆ ಸೋತ್ಬಿಡ್ತಾರೆ ವರ್ಲ್ಡ್ ಕಪ್ ಸೋಲ್ದಂಗೆ ಅಂತೇಳಿದರು. ಅದೆಲ್ಲ ಮೂಢನಂಬಿಕೆ. ಈ ಸರಿ ಮಾತ್ರ ಚಾಂಪಿಯನ್ಸ್ ಟ್ರೋಫಿ ನಮ್ಮದೇ. ಬೈ ಚಾನ್ಸ್ ಅದು ಏನೋ ಕಪ್ ಮಿಸ್ ಆಗೋಗಿದೆ, ಚಾಂಪಿಯನ್ಸ್ ಟ್ರೋಫಿ ಅಂತೂ ಸಾಧ್ಯನೇ ಇಲ್ಲ ಕೈ ಬಿಟ್ಟು ಹೋಗಕ್ಕೆ ಇಂಡಿಯಾಕ್ಕೆ. ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಚಲೋ, ಬಾಲಿಂಗ್ ಆಲ್ಮೋಸ್ಟ್ ಅಲ್ಲಿ ಯಾವುದನ್ನ ತೊಗೊಳ್ರಿ, ಇಂಡಿಯಾದು ಒಳ್ಳೆ ಫಾರ್ಮ್ ನಡೀತಾಯಿದೆ. ಬಾಲಿಂಗಲ್ಲಿ ಬಂದುಬಿಟ್ರೆ ವರುಣ್ ಚಕ್ರವರ್ತಿ ಅಂತೂ ಹೇಳಂಗೆ ಇಲ್ಲ. ಅವ್ರ ಬಾಲ್ ಮುಟ್ಬೇಕಂದ್ರೆ ಅದು ಯಾವ ಥರ ಪ್ರಾಕ್ಟೀಸ್ ಮಾಡೋ ಗೊತ್ತಿಲ್ಲ. ನ್ಯೂಜಿಲೆಂಡ್ ಮಾತ್ರ ಅರ್ಭಟ ಬಾಲಿಂಗ್ ಇದೆ, ಅರ್ಭಟ ಬ್ಯಾಟಿಂಗ್ ಅಂತೂ ಬ್ಯಾಟಿಂಗ್ ಹೇಳಂಗಿಲ್ಲ, ಆ ಥರ ಇದೆ. ರೋಹಿತ್ ಶರ್ಮಾ ಮತ್ತು ಶುಭಮ್ ಗಿಲ್ ಏನಾದರೂ 20 ಓವರ್ಸ್ ನಿಂತ್ರಪ್ಪ ಅಂದರೆ 350 to 370 ಹೊಡಿಬೋದೆಂಬ ಸಂಭಾವನೆ ಇದೆ ಇಂಡಿಯಾದು. ನನ್ನ ಹೆಸರು ರಸೂಲ್ ಅಂತೇಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಇಂಡಿಯಾ. ಕಂಗ್ರ್ಯಾಟ್ಸ್. ಕಪ್ ಹೊಡಿಬೇಕು ಈ ಸರಿ. ಯಾರ ಮೇಲೆ ಅನ್ನೋದಕ್ಕಿಂತ ನಮ್ಮ ಇಂಡಿಯಾ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್. ಯಾವುದಕ್ಕಂದರೆ ನಮ್ಮ ಇಂಡಿಯನ್ ಬೀಟ್ ಮಾಡೋಂಥ ಟೀಮ್ ಇನ್ನೊವ್ರಿಗೆ ಯಾವುದು ಬರೋಂಗಿಲ್ಲ ಅಂತ ಅನಿಸ್ತಿದೆ. ಒಂದು ಇವಾಗ ವಿರಾಟ್ ಕೊಹ್ಲಿ ಆಗಿರ್ಬೋದು, ರೋಹಿತ್ ಶರ್ಮಾ ಆಗಿರ್ಬೋದು, ಶ್ರೇಯಸ್ ಅಯ್ಯರ್ ಆಗಿರ್ಬೋದು, KL ರಾಹುಲ್ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ, ಇವರು ಸಾಂಘಟಿಕ ಹೋರಾಟದಿಂದ ನಮ್ಮ ಟೀಮ್ ಇಂಡಿಯಾ ಮುನ್ನಡೆಸ್ಕೊಂಡು ಬಂದಿದ್ದಾರೆ. ಹಾಗೆ ಅತ್ಯುತ್ತಮವಾದ ಬಾಲಿಂಗನ್ನು ಮೊಹಮ್ಮದ್ ಶಮಿ ಮತ್ತು ವರುಣ್ ಚಕ್ರವರ್ತಿ, ಅಕ್ಷರ್ ಪಟೇಲು, ಕುಲ್ದೀಪ್ ಯಾದವ್ ಇವರು ಕೂಡ ಒಳ್ಳೆ ಸ್ಪೆಲ್ಲನ್ನು ಮಾಡ್ಕೊಂಡೇ ಬಂದಿದ್ದಾರೆ. ಆದಷ್ಟು ನಮ್ಮ ಇಂಡಿಯಾ ಲೋ ಸ್ಕೋರಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಕಟ್ಟಾಕ್ಬೇಕಂತೇಳಿ ನಮ್ಮದೊಂದು ಅನಿಸಿಕೆ. ಫಸ್ಟ್ ಬ್ಯಾಟಿಂಗ್ ನಮ್ಮ ಇಂಡಿಯಾ 300 ಏನು ಬೇಕಾಗಿಲ್ಲ, ಬರೀ 260 270 ಹೊಡೆದ್ರೆ ಕೂಡ ಸಾಕು. ಅವರು ಒಂದು 200 ಕಾಲ್ಔಟ್ ಆಗ್ತಾರೆ ನ್ಯೂಜಿಲೆಂಡ್ ಅವರು. ಮತ್ತು ಯಾವುದಕ್ಕಂದರೆ ಲಾಸ್ಟ್ ಟೈಮ್ ಕೂಡ ಕ್ವಾಲಿಫೈರಲ್ಲಿ ನೋಡಿದ್ದೀವಿ, 260 ರನ್ ಹೊಡೆಯೋಕ್ಕೆ ಆಲ್ರೆಡಿ ನ್ಯೂಜಿಲೆಂಡ್ ತಿನ್ಕೊಂಡಿದ್ದಾರೆ. ಅದೇ ಥರನೇ ನಮ್ಮ ಇಂಡಿಯಾವನ್ನು ವಿಜಯ ಪಟಾಕಿ ಹಾರಿಸ್ತಾರೆ. ನಮ್ಮ ಹೆಸರು ರಘು ಅಂತೇಳಿ. ನಾವು ಮತ್ತು ಆಸ್ಟ್ರೇಲಿಯಾ ಅಭಿಮಾನಿ, ಆದರೆ ನಮ್ಮ ದೇಶ ಅಂತ ಬಂದರೆ ನಮ್ಮ ಇಂಡಿಯಾ ಯಾವತ್ತು ಬಿಟ್ಕೊಳಂಗಿಲ್ಲ, ಮಾತೆಲ್ಲ ಬ್ಲಡ್ನಾಗ ಬಂದುಬಿಡೈತೆ. ಜಯವಾಗಲಿ ನಮ್ಮ ಇಂಡಿಯಾ, ಯಾವಾಗಲೂ ಸತತ ಗೆದ್ದಾಗಲಿ ಚಾಂಪಿಯನ್ ಟ್ರೋಫಿ. ಇನ್ನೊಂದು ಹೇಳ್ಬೇಕಂದ್ರೆ 2013-14ರಲ್ಲಿ MS ಧೋನಿ ಚಾಂಪಿಯನ್ ಟ್ರೋಫಿ ಯಾವ ಒಂಥರ ನಾವು ಕೋಟೆಲ್ಲ ಹಾಕೊಂಡಿದ್ವಿ, ಆ ಕೋಟ್ನ ಮತ್ತೆ ನೋಡ್ಬೇಕಂತೇಳಿ ನಮಗೊಂದು ಆಸೆ. ಅದು ರೋಹಿತ್ ಮತ್ತು ವಿರಾಟ್ ಕೊಹ್ಲಿ ಇವರೊಂದು ಜೋಡಿ ಎತ್ತು ಏತರ ಅಂತಾರೆ, ಅದೇ ಥರನೇ ನಮ್ಮ ಇಂಡಿಯಾ ಚಾಂಪಿಯನ್ ಟ್ರೋಫಿ ಗೆಲ್ಲಬೇಕಂತೇಳಿ ಆಶಿಸ್ತೀವಿ. ಈ ಸತಿ ಕಪ್ಪು ನಮ್ಮ ಇಂಡಿಯಾದ ಅಂತಲೇ ಹೇಳ್ಬೋದು. ಇಂಡಿಯಾ ಫೈನಲ್ಸಿಗೆ ಬರ್ತಾ ಇದು ಚಾಂಪಿಯನ್ಸ್ ಟ್ರೋಫಿಗೆ 3ನೇ ಬಾರಿ. ಒಂದು ಬಾರಿ ಗೆದ್ದಿದ್ದೀವಿ, ಒಂದು ಬಾರಿ ನಮ್ಮ ಈ ವೈರಿಗಳಾದ ಪಾಕಿಸ್ತಾನ ಮೇಲೆ ಸೋತಿದ್ವಿ. ಅದು ರಿವೆಂಜ್ ಕೂಡ ತೀರಿದೆ. ಈ ವರ್ಷ ರಿವೆಂಜ್ ಕೂಡ ತೀರಿಸ್ಕೊಂಡಿದ್ವಿ. ಹಾಗಾಗಿ ನ್ಯೂಜಿಲೆಂಡು ಟಫ್ ಟೀಮ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ನಮ್ಮದು ಚೇಜಲ್ಲಿ ಎತ್ತಿದ ಕೈ. ಅದರಲ್ಲಿ ಬಂದುಬಿಟ್ಟು ವಿರಾಟ್ ಕೊಹ್ಲಿ ಅವರು ಚೇಜ್ ರೂಪ ನೀವು ನೋಡಿದ್ದೀರಾ. ಚೇಜ್ ಅಂದ್ರೇ ಚೇಜಿಂಗ್ ಕಿಂಗ್ ಅಂತ ಹೆಸರುವಾಸಿ. ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಬಿಡೋಕ್ಕಿಂತ ಮುಂಚೆ ಚೇಜಿಂಗ್ ಬೀಳ್ಬೇಕು. ನಮ್ಮದು ಚೇಜಿಂಗ್ ಬಿದ್ರೇ ನಾವು ಗೆಲ್ಲಕ್ಕೆ ಸಾಧ್ಯ. ನಾನೇನು ಹೇಳೋಕ್ಕಲ್ಲ, ಪ್ಲೇಯರ್ ಆಫ್ ದ ಮ್ಯಾಚ್ ಆಗೋದು ವಿರಾಟ್ ಕೊಹ್ಲಿ ಅವರೇ ಆಗೋದು. ಸರ್, ನಮಗೆ ದುಬೈ ಪಿಚ್ ಬಂದುಬಿಟ್ಟು 270 280 ಆದ್ರೇ ಚೇಂಜ್ ಆಗೋದು ನಮ್ಮದು. ನಮ್ಮ ಇಂಡಿಯಾ ಚೇಜಿಂಗ್ ಬಿದ್ದರೆ ಫಸ್ಟ್ ಬ್ಯಾಟಿಂಗ್ ಬಿದ್ದರೆ ಟಾರ್ಗೆಟ್ ಕೊಡ್ಬೇಕಂತ 350 ಟಾರ್ಗೆಟ್ ಕೊಡಬೇಕು. ಒನ್ ಸೈಡ್ ಮ್ಯಾಚ್ ಟಫ್ ಬರುತ್ತೆ ಸರ್, ಬಟ್ ಇಂಡಿಯಾ ವಿನ್ ಆಗುತ್ತೆ. ಏನಿಲ್ಲ, ಕಂಗ್ರ್ಯಾಚುಲೇಷನ್, ಗೆದ್ದು ಬಾ ಇಂಡಿಯಾ ಅಷ್ಟೇ. ಜೈ ಇಂಡಿಯಾ! ತುಂಬ ಖುಷಿಯಾಗಿದೆ ಫೈನಲ್ ಹೋಗಿದ್ದು. ನಮಗೆ ಇದು ಕಾನ್ಫಿಡೆನ್ಸ್ ಇದೆ ಈ ಸರಿ ಇಂಡಿಯಾ ಗೆಲ್ಲುತ್ತಂತ. ಅದರಲ್ಲಿ ಕೊಹ್ಲಿ ಮೇಲೆ 100% ಹೋದ ಸರಿ ಸೆಮಿಫೈನಲ್ ಮಿಸ್ ಆಯಿತು ಸೆಂಚುರಿ, ಈ ಸರಿ ಹೊಡಿತಾರೆ ಅಂತ ತುಂಬ ಭರವಸೆ ಇದೆ.
ಆಲ್ ದ ಬೆಸ್ಟ್ ಇಂಡಿಯಾ, ಗೆದ್ದು ಬನ್ನಿ. ಈಗ ಬೌಲರ್ಸ್ ಮ್ಯಾಗ ಯಾರ್ಯಾರು ಎಕ್ಸ್ಪೆಕ್ಟೇಷನ್ ಬೌಲರ್ಸ್ ಈಗ ಆಲ್ರೆಡಿ ಚೆನ್ನಾಗಿದ್ದಾರೆ. ಬೂಮ್ರಾ ಇಲ್ಲಿದ್ರು ಕೂಡ ಚೆನ್ನಾಗಿ ಟೀಮ್ನ ಕಟ್ಟಿದ್ದಾರೆ. ವರುಣ್ ಚಕ್ರವರ್ತಿನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಫೈನಲಿ ಚೆನ್ನಾಗಿ ಆಡ್ಬೋದು ಅಂತ. ಈಗ ನ್ಯೂಜಿಲೆಂಡ್ ಸ್ಟ್ರಾಂಗ್ ಟೀಮು. ನಿನ್ನೆ ಇವರು ಸೌತ್ ಆಫ್ರಿಕಾ ವಿರುದ್ಧ ಭರ್ಜರಿಗೆ ಗೆದ್ತಾರೆ. ಈಗ ಟಫ್ ಫೈಟ್ ಇರುತ್ತೆ ಹೆಂಗೆ? ಹಾಂ ಇರಲಿ. ಈಗ ಆಸ್ಟ್ರೇಲಿಯಾನೇ ಹೋದ ಸಾರಿ ಟಫ್ ಫೈಟ್ ಕೊಡ್ತು ವರ್ಲ್ಡ್ ಕಪ್ಪಲ್ಲಿ, ಬಟ್ ಅದನ್ನೇ ಬೀಟ್ ಮಾಡಿದ್ದಾರೆ ಅಂದರೆ 100% ಕಾನ್ಫಿಡೆಂಟ್ ಇದೆ ಈ ಸಲ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಇಂಡಿಯಾ ಗೆದ್ದು ಬರುತ್ತೆ ಇಂಡಿಯಾ. ವರುಣ್ ಚಕ್ರವರ್ತಿ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಆಡ್ಬೋದು ಫೈನಲ್ ಅಂತ ಎಕ್ಸ್ಪೆಕ್ಟೇಷನ್. ಕೊಹ್ಲಿ ಚೆನ್ನಾಗಿ ಆಡ್ತಾನೆ ನಮ್ಮಲ್ಲಿ. ಗಿಲ್ ಹೋದ ಮ್ಯಾಚಲ್ಲಿ ಮತ್ತು ಫೇಲ್ ಆಗಿದ್ದಾನೆ. ಈ ಮ್ಯಾಚಲ್ಲಿ ಮತ್ತು ಆಡೇ ಆಡ್ತಾನೆ. ರೋಹಿತ್ ಕೂಡ ಚೆನ್ನಾಗಿದ್ದಾನೆ, ಫಾರ್ಮ್ನಲ್ಲಿ ಇದ್ದಾನೆ. ಬಟ್ ಬಾಲರ್ ಎಲ್ಲರೂ ಚೆನ್ನಾಗಿದ್ದಾರೆ. ವರುಣ್ ಚಕ್ರವರ್ತಿ ಹಾಂ ಸೂಪರ್ ರೀ. ಸೂಪರ್ ಇದ್ದಾರೆ ಎಲ್ಲರೂ. ಎಲ್ಲ ಚೆನ್ನಾಗಿ ಮಾಡಿ ಇದು ಬಾಲಿಂಗ್ ಮಾಡ್ತಾಯಿದ್ದಾರೆ. ಫೀಲ್ಡಿಂಗ್ ಕೂಡ ಚೆನ್ನಾಗಿದೆ. ಅವ್ರ ಕಡೆ ಸ್ವಲ್ಪ ನಮ್ಗಿಂತ ಫೀಲ್ಡಿಂಗ್ ಚೆನ್ನಾಗೇ ಇದೆ. ಸ್ವಲ್ಪ ನೋಡಿಬಿಟ್ಟು ಆಡಬೇಕು. ನಿಮಗೆ ನಮ್ಮದು ಇದು ಬಾಲಿಂಗ್ ಹಾಕಿದ್ರೆ ಚೆನ್ನಾಗಿದೆ. ಬಾಲಿಂಗ್ ಚೆನ್ನಾಗಿದೆ. ಚೇಂಜಿಂಗ್ ಮಾಡ್ತೀವಿ ನಾವು. ಹಾಂ ಇಂಡಿಯಾ ವಿನ್ ಆಗುತ್ತೆ ಸರ್. ಇಂಡಿಯಾ ವಿನ್ ಆಗುತ್ತೆ. ಎಲ್ಲ ಇದರಲ್ಲಿ ಟಾಪ್ ಆಗಿದ್ದಾರೆ. ಸೆಮಿ ವಿತ್ ವಿರಾಟ್ ಕೊಹ್ಲಿ. ವರುಣ್ ಇದು ಮಾಡ್ತಾರೆ, ಬಾಲಿಂಗ್ ಚೆನ್ನಾಗಿರುತ್ತೆ. ಸೇಜಿಂಗ್ನಲ್ಲಿ ಟಾಪ್ ಆಗ್ತದೆ. ಟಾಪ್ ಆಗುತ್ತೆ. ನಿಮಗೆ ಫೇವ್ರೆಟ್ ಪ್ಲೇಯರ್ ಯಾರು? ವಿರಾಟ್ ಕೊಹ್ಲಿ ಸೆಮಿ. ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರೆ ಚಲೋ, ಬಾಲಿಂಗ್ ತೊಗೊಂಡ್ರೆ ಚಲೋ? ಬಾಲಿಂಗ್ ತೊಗೊಂಡ್ರೆ ಚೆನ್ನಾಗುತ್ತೆ. ಬಾಲಿಂಗ್ ತೊಗೊಂಡ್ರೆ ಚೇಜಿಂಗ್ 100%. 100% ಆಗುತ್ತೆ. ಇಂಡಿಯಾ ವಿನ್ ಆಗುತ್ತೆ.